Very good evening, my dear viewers. Welcome to my YouTube channel. This is Arun Reddy here. In today's class, we would like to continue the GST subject 2019 question paper. So, what are the documents required to claim the refund ಅಂತ ಕ್ವಶನ್ ಇದೆ ನೋಡಿ. ಸೊ ನಾವು ರಿಫಂಡ್ ಅಂದ್ರೆ ಮರಳಿ ಬರಬೇಕಾದಂಥ ಹಣವನ್ನು ನಾವು ಯಾವ ರೀತಿ ಪಡಿಬೋದು. ಸೊ ಅದನ್ನು ಪಡಿಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ ನಾವು ಮೇಂಟೈನ್ ಮಾಡಬೇಕು ಅಥವಾ ಕೇಳಬೇಕು ಅಂತಂದ್ರೆ, ಸೊ ದ ಡಾಕ್ಯುಮೆಂಟ್ಸ್ ವಿಚ್ ಈಸ್ ಎಸೆನ್ಷಿಯಲ್ ಫಾರ್ ಟು ಗೆಟ್ ದ GST refunds are as follows. First thing is GST refund for export ಅಂತ ನಾವಲ್ಲಿ ಕರಿತೀವಿ. ಸೊ ನಾವು ರಫ್ತಿಗೆ ಏನು ಸಂಬಂಧಪಟ್ಟಿರ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ GST refund. If the applicant apply a refund claim on account of exports or a supply to SEZ special economic zone, so that the individual shall submit the relevant invoice pertaining to such transaction ಅಂತ ನಾವಲ್ಲಿ ಕರಿತೀವಿ. ಅಂದರೆ ಯಾವ ವ್ಯಕ್ತಿ ಸೇಲ್ಸನ್ನು ಮಾಡಿರ್ತಾನೆ, ಸೊ ಸೇಲ್ಸನ್ನು SEZ ಯೂನಿಟ್ಗೆ, ಸ್ಪೆಷಲ್ ಎಕನಾಮಿಕ್ ಝೋನ್ ಯೂನಿಟ್, ವಿಶೇಷ ಆರ್ಥಿಕ ವಲಯಕ್ಕೆ ಗೂಡ್ಸನ್ನು ಕಳಿಸ್ಕೊಟ್ಟಿರ್ತಾನೆ. ಸೊ ಅಂಥ ಸಂದರ್ಭಗಳಲ್ಲಿ ನಾವೇನು ಮಾಡ್ಬೇಕು ರೀ, ರೆಲೆವೆಂಟ್ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಬೇಕು. ಅಲಾಂಗ್ ವಿತ್ ದ್ಯಾಟ್, ಸೊ ದ ಇನ್ವಾಯ್ಸ್ ಕಾಪಿ ಆ್ಯಂಡ್ ದ ಸ್ಟೇಟ್ಮೆಂಟ್ ಕಂಟೈನಿಂಗ್ ನಂಬರ್ ಆ್ಯಂಡ್ ಡೇಟ್ ಆಫ್ ಅ ಶಿಪ್ಪಿಂಗ್ ಬಿಲ್ಸ್ ಆ್ಯಂಡ್ ಎವ್ರಿಥಿಂಗ್ ರಿಲೇಟೆಡ್ ಟು ಎಕ್ಸ್ಪೋರ್ಟ್ ಆ್ಯಂಡ್ ನಂಬರ್ ಆಫ್ ಡೇಟ್ ಆಫ್ ಅ ರೆಲೆವೆಂಟ್ ಇನ್ವಾಯ್ಸ್. ಸೊ ಎವ್ರಿಥಿಂಗ್ ಈ ಶುಡ್ ಬಿ ಸಬ್ಮಿಟೆಡ್ ಅಲಾಂಗ್ ವಿತ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಏನೇನು ಗೂಡ್ಸ್ ಕಳಿಸ್ಕೊಟ್ಟಿರ್ತಾನೆ ಅದರ ಬಿಲ್ಲು, ಇನ್ವಾಯ್ಸ್ ಕಾಪಿ, ಆಮೇಲೆ ಟ್ರಾನ್ಸಾಕ್ಷನ್ ಡೀಟೇಲು, ಸ್ಟೇಟ್ಮೆಂಟು, ನಂಬರ್ ಆಫ್ ಡೇಟ್, ಬಿಲ್ಸ್ ಆ ಬಿಲ್ಗೆ ಸಂಬಂಧಪಟ್ಟಂಗೆ ಡೇಟಾ ಪ್ರತಿಯೊಂದನ್ನು ನಾವು ಕಳಿಸ್ಕೊಡ್ಬೇಕಾಗುತ್ತೆ. ಸೊ ಅಂದಾಗ ಅದು ರಿಫಂಡ್ ಆಗ್ತೈತಿ. ಸೊ ಇನ್ ಸಚ್ ಕೇಸ್ ಆಫ್ ಅ GST refund on account of export of a service along with a tax invoice, so that the relevant bank realization certificate evidencing the receipt of a payment in foreign currency is also required to be submitted. ಅಂದರೆ ಏನು ಟ್ಯಾಕ್ಸ್ ಇನ್ವಾಯ್ಸ್ ಕಾಪಿ ಕಳಿಸಿರ್ತಾರೆ ಬ್ಯಾಂಕ್ ಡೀಟೇಲ್ಸ್ಗೆ, ಸೊ ಅದು ಸರ್ಟಿಫಿಕೇಟ್ ಕೂಡ ಎಸೆನ್ಷಿಯಲ್ ಇರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಆ್ಯಂಡ್ ಇನ್ ಸೆಕೆಂಡ್ ಕೇಸ್ GST refund for supply to SEZ ಯೂನಿಟ್, ಸ್ಪೆಷಲ್ ಎಕನಾಮಿಕ್ ಝೋನ್ ಯೂನಿಟ್, ವಿಶೇಷ ಆರ್ಥಿಕ ವಲಯಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ, ಇಫ್ ದ ಸಪ್ಲೈಯರ್ ಕ್ಲೇಮ್ ದ GST refund to SEZ unit, so that applicant shall submit an endorsement from a proper officer evidencing that the receipt of goods and service to SEZ along with a tax invoice. ಸೊ ಟ್ಯಾಕ್ಸ್ ಇನ್ವಾಯ್ಸ್ ಕಾಪಿ ಜೊತೆಗೆ ಗೂಡ್ಸ್ ಸೆಂಟ್ ಮಾಡಿರ್ತಕ್ಕಂಥ ಡೀಟೇಲ್ಸನ್ನು ಸಬ್ಮಿಟ್ ಮಾಡಬೇಕು ಅಂತ ನಾವಲ್ಲಿ ಕರಿತೀವಿ. ಸೊ ಪ್ರಾಪರ್ ಆದಂಥ ಎವಿಡೆನ್ಸ್ ಜೊತೆಗೆ ಅದನ್ನು ನಾವು ಸಬ್ಮಿಟ್ ಮಾಡಬೇಕು. ಎವಿಡೆನ್ಸ್ ಅಂದ್ರೆ ಸಾಕ್ಷಿ ಅಂತ ಕರಿತೀವಿ ನಾವು. ಸೊ ಯಾವ ಡೇಟಿಗೆ ಕಳಿಸಿವಿ, ಯಾರ ಮುಖಾಂತರ ಕಳಿಸಿವಿ, ಯಾರು ಆಫೀಸರ್ ಇದ್ದರು, ಸೊ ಪ್ರತಿಯೊಂದು ಮಾಹಿತಿಯನ್ನು ನಾವು ಇನ್ವಾಯ್ಸ್ ಕಾಪಿ ಒಳಗಲ್ಲಿ ಬರೀಬೇಕು. ಸೊ ಫರ್ದರ್ ದೇರ್ ಈಸ್ ಅ ಅಪ್ಲಿಕೆಂಟ್ ಶಾಲ್ ಪ್ರೊಡ್ಯೂಸ್ ದ ಡಿಕ್ಲರೇಷನ್ ಫ್ರಮ್ SEZ ಯೂನಿಟ್, ಸ್ಪೆಷಲ್ ಎಕನಾಮಿಕ್ ಝೋನ್ ಯೂನಿಟ್ನಿಂದ ಡಿಕ್ಲರೇಷನ್ ಸರ್ಟಿಫಿಕೇಟ್ ಕೂಡ ತೊಗೋಬೇಕು. ಸೊ ಸ್ಟೇಟಿಂಗ್ ದ್ಯಾಟ್ ದ ಅಪ್ಲಿಕೆಂಟ್ ಎಟ್ ಟು ಅವೇಲ್ ದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಫ್ರಮ್ ದ ಸಪ್ಲೈಯರ್. ಸೊ ಸಪ್ಲೈಯರ್ ಕಡೆಯಿಂದ ಅವ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಪಡಿತಾನೋ ಇಲ್ಲೋ ಅನ್ನುವ ಡೀಟೇಲ್ಸನ್ನು ನಾವಲ್ಲಿ ತೊಗೋಬೇಕಾಗತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಇನ್ ಥರ್ಡ್ ಕೇಸ್ GST refund ಫಾರ್ ಅಕ್ಯುಮುಲೇಟೆಡ್ ITC ಅಂತ ನಾವಲ್ಲಿ ಕರಿತೀವಿ. ಸೊ ಅಕ್ಯುಮುಲೇಟೆಡ್ ಅಂದರೆ ಟೋಟಲ್ ಪಡೆದುಕೊಂಡಿರ್ತಕ್ಕಂಥ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳ್ಬೋದು. ಸೊ ಇಫ್ ದ ಅಪ್ಲಿಕೆಂಟ್ ಅಪ್ಲೈ GST refund ಟು ಕ್ಲೇಮ್ ದ್ಯಾಟ್ ಓನ್ಲಿ ದ ಅಕ್ಯುಮುಲೇಟೆಡ್ ITC ಇಫ್ ಓನ್ಲಿ ದ ಸ್ಟೇಟ್ಮೆಂಟ್ ಕಂಟೈನಿಂಗ್ ಇನ್ವಾಯ್ಸ್ ಡೀಟೇಲ್ ಆ್ಯಸ್ ಪ್ರಿಸ್ಕ್ರೈಬ್ಡ್ ಇನ್ ದ GST refund ರೂಲ್ಸ್ ಶುಡ್ ಬಿ ಸಬ್ಮಿಟೆಡ್. ಸೊ GST ರೂಲ್ಸ್ ಒಳಗೆ ಏನು ಕೇಳಿರ್ತಾರೆ ಅವರ ITCನ ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸನ್ನು ಸಬ್ಮಿಟ್ ಮಾಡಬೇಕು. ಆ್ಯಂಡ್ ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಟು ನೋಟ್ ದ್ಯಾಟ್ refund of unutilized ITC will be allowed on CGST and IGST paid. So unutilized ITC ಅಂದರೆ the input tax credit which is not utilized by the ಸಪ್ಲೈದಿಂದ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಯುಟಿಲೈಸ್ ಆಗಿರೋಂಗಿಲ್ಲ, ಸೊ ಅದಕ್ಕೆ ಆ ITCನ ನಾವು ಪಡ್ಕೋಬೋದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಎದಕ್ಕೆ ಸಂಬಂಧಪಟ್ಟಿರುತ್ತೆ, ಅದು CGST ಮತ್ತು IGSTಗೆ ಸಂಬಂಧಪಟ್ಟಿರುತ್ತೆ. ಇನ್ ಸಚ್ ಕೇಸ್ ಆಫ್ ಅ ಸಪ್ಲೈ ಆಫ್ ಸರ್ವಿಸ್ ಫಾರ್ ಅ ಕನ್ಸ್ಟ್ರಕ್ಷನ್ ಆಫ್ ಅ ಕಾಂಪ್ಲೆಕ್ಸ್ ಬಿಲ್ಡಿಂಗ್, ಸಿವಿಲ್ ಸ್ಟ್ರಕ್ಚರ್ ಆರ್ ಪಾರ್ಟ್ ದೇರ್ ಆಫ್ ಅಂತ. ಸೊ ಅದು ಎದಕ್ಕೆ ಸಂಬಂಧಪಟ್ಟಿರ್ಬೋದು ಅಂದರೆ ಕಾಂಪ್ಲೆಕ್ಸ್ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂಗಿರ್ಬೋದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂಗಿರ್ಬೋದು. ಸೊ ಇವಕ್ಕೆಲ್ಲಕ್ಕೂ ಸಂಬಂಧಪಟ್ಟಂಗಿತ್ತಂದ್ರೆ ಅದು ನಾವು ತೊಗೋಬೋದು. ಹಿಯರ್ ದ ಬೈಯರ್ ಶುಡ್ ಬಿ ರೆಸ್ಪಾನ್ಸಿಬಲ್, ಅದಕ್ಕೆ ರೆಸ್ಪಾನ್ಸಿಬಲ್ ಇರ್ತಾರೆ. ಆಲ್ಸೋ ನೋ ರಿಫಂಡ್ ಆಫ್ ಅನ್ಯುಟಿಲೈಸ್ ITC ವಿಲ್ ಬಿ ಅಲೌಡ್ ಫಾರ್ CGST ಆ್ಯಂಡ್ IGST ಆಲ್ರೆಡಿ ಹೇಳಿವಿ. ವೇರ್ ದ ಕ್ರೆಡಿಟ್ ಹ್ಯಾಸ್ ಅಕ್ಯುಮುಲೇಟೆಡ್ ಆನ್ ಅಕೌಂಟ್ ಆಫ್ GST rate of a tax on input being higher than the rate of tax on output supply.
ಸೊ ಸಪ್ಲೈಗೆ ಸಂಬಂಧಪಟ್ಟಂಗಿಂತನೂ ಇನ್ಪುಟ್ ಟ್ಯಾಕ್ಸನ್ನು ನಾವಲ್ಲಿ ಕನ್ಸಿಡರ್ ಮಾಡ್ತೇವೆ. ಆಮೇಲೆ ಲಾಸ್ಟ್ ಪಾಯಿಂಟ್ ಏನಂತ ಇದಕ್ಕೆ ಸಂಬಂಧಪಟ್ಟಂಗಿದೆ ಅಂದರೆ ಜಿ ಎಸ್ ಟಿ ರಿಫಂಡ್ ಆನ್ ಅಕೌಂಟ್ ಆಫ್ ಆರ್ಡರ್. ಸೊ ಜಿ ಎಸ್ ಟಿ ರಿಫಂಡ್ ಆನ್ ಅಕೌಂಟ್ ಆಫ್ ಆರ್ಡರ್ ಅಂದರೆ ಏನು ಅಂದರೆ ಹಿಯರ್ ಇನ್ ದಿಸ್ ಕೇಸ್ ದ ಕ್ಲೇಮ್ ಆಫ್ ಜಿ ಎಸ್ ಟಿ ರಿಫಂಡ್ ಆನ್ ಅಕೌಂಟ್ ಆಫ್ ಎನಿ ಆರ್ಡರ್ or judgment of a appellate authority or a court, the reference number of a order given rise to refund should be given along with the relevant tax invoice ಅಂತ ನಾವಲ್ಲಿ ಹೇಳ್ಬೋದು. ಸೊ ರೆಲೆವೆಂಟ್ ಅಂದರೆ ಸಂಬಂಧಪಟ್ಟಂತಹ ಅಂತ ಕರಿತೀವಿ ನಾವು. ಸೊ ಸಂಬಂಧಪಟ್ಟಂಥ ಟ್ಯಾಕ್ಸ್ ಇನ್ವಾಯ್ಸ್ ಮುಖಾಂತರ ನಾವೇನು ಮಾಡ್ಬೋದು ರೀ, ಜಿ ಎಸ್ ಟಿ ಇನ್ಫಾರ್ಮೇಷನನ್ನು ಕ್ಲೇಮ್ ಮಾಡ್ಕೋಬಹುದು ಅಂತ ನಾವಲ್ಲಿ ಹೇಳ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಟು ಕ್ಲೇಮ್ ದ ರಿಫಂಡ್ ಅಂತ ನಾವಲ್ಲಿ ಹೇಳ್ಬೋದು.